SSLC ಪರೀಕ್ಷಾ ದೃಷ್ಟಿಯಿಂದ ಜೀವವಿಜ್ಞಾನದಲ್ಲಿ ಬರುವ 5 ಚಿತ್ರಗಳನ್ನು ಪ್ರಯತ್ನಿಸಿದರೆ ಸರಳವಾಗಿ 4 ಅಂಕಗಳನ್ನು ಪಡೆಯಬಹುದು. ಮೊದಲನೇ ಚಿತ್ರ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಚಿತ್ರ ಹಂತ 1, ಹಂತ 2, ಹಂತ 3, ಹಂತ 4. 4 ಹಂತಗಳಲ್ಲಿ ಈ ಚಿತ್ರವನ್ನು ಪ್ರಯತ್ನಿಸಿ ಸರಳವಾಗಿ ಬಿಡಿಸಬಹುದು. ಕಾವಲು ಜೀವಕೋಶಗಳು, ಪತ್ರರಂಧ್ರ ಮತ್ತು ಕ್ಲೋರೋಪ್ಲಾಸ್ಟ್ ಭಾಗಗಳನ್ನು ಗುರುತಿಸಿ ಪ್ರಯತ್ನಿಸಿ. ಚಿತ್ರ 2 ಮನುಷ್ಯನ ಹೃದಯದ ಛೇದನೋಟ. ಹಂತ 1, ಹಂತ 2, ಹಂತ 3, ಹಂತ 4, ಹಂತ 5. ಚಿತ್ರವನ್ನು ಬಿಡಿಸಿ ಮಹಾಪಧಮನಿ, ಪುಪ್ಪಸಕ ಅಪಧಮನಿಗಳು, ಪುಪ್ಪಸಕ ಅಭಿಧಮನಿಗಳು, ಎಡ ಹೃತ್ಕರ್ಣ, ಎಡ ಹೃತ್ಕಕ್ಷಿ, ಸೆಪ್ಟಮ, ಬಲ ಹೃತ್ಕಕ್ಷಿ, ನೀಚ ಅಭಿಧಮನಿ, ಬಲ ಹೃತ್ಕರ್ಣ, ಉಚ್ಚ ಅಭಿಧಮನಿ ಭಾಗಗಳನ್ನು ಗುರುತಿಸಲು ಪ್ರಯತ್ನಿಸಿ. ಚಿತ್ರ 3 ನೆಫ್ರಾನ್ನ ರಚನೆ. ಹಂತ 1, ಹಂತ 2 ಬೋಮನ್ನ ಕೋಶ, ಗ್ಲಾಮ್ಯುರುಲಸ್, ನೆಫ್ರಾನ್ನ ಕೊಳವೆಯಾಕಾರದ ಭಾಗ, ಸಂಗ್ರಾಹಕ ನಾಳ, ಲೋಮನಾಳಗಳು, ರೀನಲ್ ಅಪಧಮನಿಯ ಕವಲು, ರೀನಲ್ ಅಪಧಮನಿ, ರೀನಲ್ ಅಪಧಮನಿಯ ಕವಲು ಈ ಭಾಗಗಳನ್ನು ಗುರುತಿಸಲು ಪ್ರಯತ್ನಿಸಿ. ಮುಂದಿನ ಚಿತ್ರ ಮಾನವನ ಮೆದುಳಿನ ನೀಳಛೇದನೋಟದ ಚಿತ್ರ. ಹಂತ 1, ಹಂತ 2, ಹಂತ 3, ಹಂತ 4. ಮುಮ್ಮೆದುಳು, ಮಹಾಮಸ್ತಿಷ್ಕ, ಕಪಾಲ, ಮಧ್ಯಮೆದುಳು, ಹೈಪೋಥಾಲಮಸ್ ಪಿಟ್ಯುಟರಿ ಗ್ರಂಥಿ, ಹಿಮ್ಮೆದುಳು, ಪಾನ್ಸ್ ಮೆಡುಲಾ ಅನುಮಸ್ತಿಷ್ಕ, ಮೆದುಳು ಬಳ್ಳಿ. ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ಚಿತ್ರ. ಹಂತ 1, ಹಂತ 2, ಹಂತ 3, ಹಂತ 4. ಪರಾಗರೇಣು, ಶಲಾಕಾಗ್ರ, ಗಂಡು ಲಿಂಗಾಣು, ಪರಾಗನಳಿಕೆ, ಅಂಡಾಶಯ, ಹೆಣ್ಣು ಲಿಂಗಾಣು ಈ ಭಾಗಗಳನ್ನು ಗುರುತಿಸಲು ಪ್ರಯತ್ನಿಸಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳು: ಮನುಷ್ಯನ ಹೃದಯದ ಛೇದನೋಟ, ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ, ತೆರೆದ ಪತ್ರರಂಧ್ರ, ಮೆದುಳಿನ ನೀಳಛೇದನೋಟ ಚಿತ್ರ, ನೆಫ್ರಾನ್ನ ರಚನೆ. ಧನ್ಯವಾದಗಳು.